with the protests over the Kaveri River. ಕಾವೇರಿ ನೀರಿಗಾಗಿ Kaveri Tannir Thirappai for vandalism in the name of the Kaveri. From the Kaveri River to neighboring Tamil Nadu. ಸೊ ಹ್ಯಾಪಿ ವರ್ಲ್ಡ್ ವಾಟರ್ ಡೇ. ಏನು ವಾಟರ್ ಡೇನೋ ತೆಗೆಯ, ಈ ಭೂಮಿಲಿ 75% ಬರೀ ನೀರೇ ಐತೆ ಅಂತಾರೆ. ಅಂದರೂ ಎಲ್ಲಿ ನೋಡಿದ್ರು ನೀರಿಗೆ ಸಮಸ್ಯೆ. ದಡ್ಡ, ಅದು ಹಂಗಲ್ಲ, ಬಾ ಹೇಳ್ತೀನಿ. ಈ ಬ್ರಹ್ಮಾಂಡದ ಯಾವುದೋ ಒಂದು ಮೂಲೆಯಲ್ಲಿ ಈ ಲೋಫರ್ ನನ್ನ ಮಕ್ಳಿಗೆ ಏಲಿಯನ್ಸು ನಿಜವಾಗ್ಲೂ ಇದ್ರೆ ಅವ್ರೇನಾದ್ರೂ ದೂರದಿಂದ ಭೂಮಿನ ನೋಡಿದ್ರೆ ಇದ್ಯಾವ ಸೀಮೆ ಗ್ರಹನಪ್ಪ, ನೀರೋ ನೀರು ಅಂತ ಕೆಳಗಿಳಿದು ಭೂಮಿ ಒಳಗಡೆ ಏನಾದ್ರು ಬಂದ್ರೆ ಡಿಸಪಾಯಿಂಟ್ ಆಗಿ ವಾಪಸ್ ಹೋಗೋದು ಗ್ಯಾರಂಟಿ. ಈ ಭೂಮಿಯ ಮೇಲ್ಮೈ 71% ನೀರಿಂದ ತುಂಬಿರೋದು ನಿಜಾನೇ. ಆದ್ರೆ ಈ 71% ಅಲ್ಲಿ ಆಲ್ಮೋಸ್ಟ್ 96.5% ಕುಡಿಯೋಕೆ ಯೋಗ್ಯವಲ್ಲದೆ ಇರೋದು ಅದು ಉಪ್ಪು ನೀರು. ಮಿಕ್ಕಿರೋ 3.5% ನೀರು ಮಾತ್ರನೇ ಕುಡಿಯೋಕೆ ಯೋಗ್ಯವಾಗಿರೋದು. ಆ 3.5% ಅಲ್ಲಿ 68% ಅಂದ್ರೆ ಅರ್ಧಕ್ಕೂ ಮೇಲೆ ಈ ಮಂಜುಗಡ್ಡೆ, ಗ್ಲೇಷಿಯರ್ಸ್ ಅಲ್ಲಿ ಟ್ರ್ಯಾಪ್ ಆಗ್ಬಿಟ್ಟಿದೆ. ಇನ್ನ ಮಿಕ್ಕಿರೋ 1/3 ಭಾಗ ಅದು ಅಂತರ್ಜಲ ಅಂದ್ರೆ ಗ್ರೌಂಡ್ ವಾಟರ್. ಕಡೆಯದಾಗ ಮಿಕ್ಕಿರೋ ಈ 2% ನೀರು ಮಾತ್ರನೇ ನಮಗೆ. ಸ್ವಲ್ಪ ನೀರು ಅಟ್ಮಾಸ್ಫಿಯರ್ ಅಲ್ಲೂ ಇರುತ್ತೆ. ಒಟ್ಟಲ್ಲಿ ಈ ಭೂಮಿ ಮೇಲಿರೋ ಎಲ್ಲಾ ನೀರ್ನು ಒಂದ್ ಕಡೆ ಸೇರ್ಸಿದ್ರೆ ಇಷ್ಟಪ್ಪ ಒಂದ್ ಬಾಲ್ ಆಗುತ್ತಪ್ಪ, ಅಷ್ಟೇ. ಅದೇ ನಿಜ. ಸರಿ, ತಲೆಗೆ ಶೂಟ್ ಹಾಕ್ಬೇಡ, ಸಿನಿಮಾ ಬಗ್ಗೆ ಮಾತಾಡು ಅಂತೀರಾ? ಬನ್ನಿ ನೋಡೋಣ. ಈ ಸಿನಿಮಾ ನಮ್ಮ ಕಾವೇರಿ ನದಿ ನೀರು ಸಮಸ್ಯೆಗೆ ಒಂದು ಪರಿಹಾರ ಹೇಳೋ ಒಂದು ಪ್ರಯತ್ನ ಮಾಡಿತ್ತು. ಇವತ್ತು ಉಲ್ಟಾ ಕ್ಯಾಸೆಟ್ ಅಲ್ಲಿ ನಾವು ನೋಡ್ತಾ ಇರೋದು H2O. ನಮ್ಮ ರಾಜ್ಯಕ್ಕೂ ಪಕ್ಕದ ರಾಜ್ಯಕ್ಕೂ ನದಿ ನೀರು ಸಮಸ್ಯೆ 100 ವರ್ಷಗಳಿಂದ ಬಂದಿರೋದೆ. ಇಂಥ ಒಂದು ಸೆನ್ಸಿಟಿವ್ ಮ್ಯಾಟ್ರ್ ಮೇಲೆ ಈ ಸಿನಿಮಾನ ಮಾಡಿ ಸೂಪರ್ಫಿಷಿಯಲ್ ಆಗಿರೋ ಒಂದು ಸ್ಟೋರಿ ನಿಟ್ಟಿ ಕೊನೆಗೆ ಒಂದು ಸೊಲ್ಯೂಷನ್ ಕೊಡೋ ಪ್ರಯತ್ನ ಉಪೇಂದ್ರ ಅವ್ರದ್ದು. ಸಂಪಿಗೆ ಒಂದೂರು, ಮಲ್ಲಿಗೆ ಒಂದೂರು, ನಡುವಲ್ಲಿ ನದಿಯೊಂದು. ಈ ಊರ ಚೆಲುವೆ ಆ ಊರ ಚೆಲುವ, ನದಿಯಂಚಲಿ ಓಡಾಡುತ್ತಾ ಎದುರಾದರೂ ಹೀಗೆ. ಆ ಜೋಡಿಯ ಕಥೆಯೊಂದಿಗೆ ಕೊನೆಯಾಯಿತು ಹೀಗೆ. ಇದು 2 ಕಾಲ್ಪನಿಕ ಊರಿನ ನಡುವೆ ನಡೆಯೋ ಒಂದು ಸಂಘರ್ಷದ ಕತೆ. ಕರ್ನಾಟಕದ ಹೊನ್ನೂರು, ತಮಿಳುನಾಡಿನ ಚೆನ್ನೂರು, 2 ಅಕ್ಕಪಕ್ಕದೂರು. ಇಲ್ಲಿನ ಜನ ಅನ್ಯೋನ್ಯವಾಗಿ ಜೀವನ ಮಾಡ್ತಿರ್ತಾರೆ. ಹೊನ್ನೂರಿನ ಮೇಘ, ಚೆನ್ನೂರಿನ ಮುಗಿಲನ್. ನೋಡಿ, ಮೇಘ ಮುಗಿಲು ಎಂತ ಮೆಟಾಫರ್ ಇಟ್ಟಿದ್ದಾರೆ. ಇವರಿಬ್ರು ಲವ್ ಮಾಡ್ತಿರ್ತಾರೆ. ಲವ್ ತುಂಬ ಡೀಪಾಗೂ ಹೋಗಿರುತ್ತೆ. ಆಲ್ರೆಡಿ ಅವರು 1+1 3 ಅನ್ನೋ ತಪ್ಪು ಲೆಕ್ಕನೂ ಹಾಕ್ಬಿಟ್ಟಿರ್ತಾರೆ. ಇವ್ರು ಸುಂದರವಾದ ಲವ್ ಸ್ಟೋರಿ ನೋಡಿ ಸಹಿಸಕ್ಕಾಗದೆ ನಮ್ಮ ಗಿರಿಕು ಫಿಟ್ಟಿಂಗ್ ಇಡ್ತಾನೆ. 2 ಊರಿಗೂ ತಂದಿಡ್ತಾನೆ. ಕೊನೆಗೆ ಮೇಘ ಆಮೇಲೆ ಮುಗಿಲನ್ ಇಬ್ರು ಪ್ರಾಣ ಬಿಡ್ತಾರೆ. ಮೇಘ ಮುಗಿಲು 2 ಸೇರಿ ಹುಟ್ಟೋ ಈ ಕಾವೇರಿನೇ ಈ ಕಥೆಯ ಊರ್ಣ. ನಾನು ಸೀನ್ ಟು ಸೀನ್ ಎಕ್ಸ್ಪ್ಲನೇಷನ್ ಮಾಡಕ್ ಹೋಗೋದಿಲ್ಲ, ಯಾಕಂದ್ರೆ ಇದೊಂದು ಒಳ್ಳೆ ಕನ್ನಡ ಸಿನಿಮಾ. ಅರ್ಧಕ್ಕರ್ಧ ಜನ ಆಲ್ರೆಡಿ ನೋಡಿರ್ತೀರಾ. ಮಿಗ್ದವರು ನನ್ನ ವಿಡಿಯೋ ನೋಡಿ ಮೇಲೆ ಮೂವಿ ನೋಡ್ತೀರಾ. ಕಾವೇರಿ ಬೆಳೆದು ದೊಡ್ಡೋಳಾಗ್ತಾಳೆ. ಹೊನ್ನೂರಿನ ಉದಯ್ ಅಂದರೆ ಉದಯ್ ಶಂಕರ್ ಅವಳನ್ನ ಲವ್ ಮಾಡ್ತಿರ್ತಾನೆ, ಅವಳನ್ನ ಕಂಟ್ರೋಲ್ ಮಾಡ್ತಿರ್ತಾನೆ ಅನ್ಬೋದು. ಈ ಕಡೆ ಫಾರಿನಲ್ಲಿ ಸ್ಟಡೀಸ್ ಮುಗಿಸಿ ಪೊಲಿಟಿಕ್ಸ್ಗೆ ಸೇರಬೇಕು ಅಂತ ಇಂಡಿಯಾಗೆ ವಾಪಸ್ ಬರೋ ಮುತ್ತು ಅಲಿಯಾಸ್ ವೈರಮುತ್ತು. ಉದಯ್ ಕಾವೇರಿಯಿಂದ ಬಿದ್ದಿರ್ತಾನೆ. ಅಟ್ ದ ಸೇಮ್ ಟೈಮ್ ಕಾವೇರಿಗೆ ಮುತ್ತು ಮೇಲೆ ಒಂದು ಅಟ್ರಾಕ್ಷನ್ ಇರುತ್ತೆ. ಇದೊಂದು ವಿಚಿತ್ರ ಟ್ರಯಾಂಗಲ್ ಲವ್ ಸ್ಟೋರಿ. H2O ಯಾಕೆ ಒಂದು ಸ್ಪೆಷಲ್ ಸಿನಿಮಾ ಅಂತ ನೋಡೋಣ ಬನ್ನಿ. ಮೊದಲನೇ ಪಾಯಿಂಟು ಇದ್ರ ಸಬ್ಜೆಕ್ಟ್. ತುಂಬ ಬೋಲ್ಡ್ ಆಗಿ ಅವತ್ತಿನ ಕಾಲದಲ್ಲಿ ಈ ವಿಚಾರ ತಗೊಂಡು 2 ರಾಜ್ಯಗಳನ್ನ ಇಟ್ಕೊಂಡು 2 ಭಾಷೆಗಳ ಬೇಸಿಸ್ ಮೇಲೆ ಈ ಸಿನಿಮಾ ಮಾಡಿದ್ದಾರೆ. ಎರಡನೇದು ಪ್ರಭುದೇವ. ಆಕ್ಚುಲಿ ತಮಿಳ್ ಸಿನಿಮಾನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಪ್ರಭುದೇವ ಎಂಥ ಒಂದು ಟ್ಯಾಲೆಂಟ್ ಅಂತ. ಅವರ ಮೂಲ ಕನ್ನಡನೇ ಆಗಿದ್ರು ಅವರು ಸೆಟಲ್ ಆಗಿರೋದು ತಮಿಳ್ನಾಡಲ್ಲಿ. ಸೊ ಇದೇ ಫಸ್ಟ್ ಫಿಲಮ್ ಅನ್ಸುತ್ತೆ ಪ್ರಭುದೇವ ಅವರು ಮಾಡಿದ್ದು ಕನ್ನಡದಲ್ಲಿ. ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ. ಆಕ್ಚುಲಿ ಪ್ರಭುದೇವ ಕ್ಯಾರೆಕ್ಟರ್ ಸ್ವಲ್ಪ ಗ್ರೇಯಿಶ್ ಅನ್ಸುತ್ತೆ, ಬಟ್ ಸ್ಟಿಲ್ ಅದನ್ನ ಅವರು ಒಪ್ಕೊಂಡು ಒಂದು ಸ್ಪೋರ್ಟಿವ್ ಆಗಿ ಮಾಡಿದಾರಲ್ಲ, ಅದಕ್ಕೆ ನಿಜವಾಗ್ಲೂ ಪ್ರಶಂಸೆ ಮಾಡಲೇಬೇಕು. ಮೂರನೇದು ಡ್ಯುಯಲ್ ಲ್ಯಾಂಗ್ವೇಜ್. ಸೊ ಇದೊಂಥರ ಎಕ್ಸ್ಪೆರಿಮೆಂಟ್ ಅಂತಾನೆ ಹೇಳ್ಬೋದು. ಸೊ 2 ಭಾಷೆನ ಬಳಸಿದ್ದಾರೆ ಇದರಲ್ಲಿ. ಅದೇ ಈ ಸಿನಿಮಾಗೆ ಪ್ರಾಬ್ಲಮ್ಮು ಆಗಿದೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಮ್ಯೂಸಿಕ್. ನನ್ನ ಸಮಕಾಲೀನ ಕನ್ನಡಿಗರಿಗೆ ಗೊತ್ತಿರುತ್ತೆ ಇದು,
H2O ಸಿನಿಮಾ ಬಂದಾಗ ಆ ಮ್ಯೂಸಿಕ್ಕು, ಆ ಸಾಂಗ್ಸು ಒಂದಕ್ಕಿನ್ನ ಒಂದು ಸೂಪರ್ ಸಾಂಗ್ಸು ಹುಚ್ಚೆ ಹಿಡ್ದಿತ್ತು ನಮಗೆಲ್ಲ ಅವಾಗ. ನಿನ್ನ ಬಿಡಲಾರೆ, ನಾನಿನ್ನ ಬಿಡಲಾರೆ. 1 2 3 4 1 2 3 4 ABCD ದಿಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ. ನೆಕ್ಸ್ಟ್ ಕಮಿಂಗ್ ಟು ಡೈರೆಕ್ಷನ್. ಈ ಸಿನಿಮಾನ ಡೈರೆಕ್ಷನ್ ಮಾಡಿರೋದು ನಮ್ಮ ಉಪೇಂದ್ರನೇ ಅಂತ ತುಂಬ ಜನ ಅನ್ಕೊಂಡಿರ್ತಾರೆ, ಬಟ್ ಆದರೆ ಅದು ಸುಳ್ಳು. ಕತೆ ಚಿತ್ರಕಥೆ ಮಾತ್ರ ಉಪೇಂದ್ರ ಅವ್ರದ್ದು. ನಿರ್ದೇಶನ ಮಾಡಿರೋದು ಉಪೇಂದ್ರ ಅವರ ಶಿಷ್ಯಕೋಟಿಗಳಾದ ಲೋಕನಾಥ್ ಹಾಗೂ ರಾಜಾರಾಮ್ ಅಂತ ಹೇಳ್ತಾರೆ. ನಿಜ ಏನಂತ ನಿಮಗೆ ಗೊತ್ತಿರುತ್ತೆ. ಈ ಸಿನಿಮಾದ ಬೆಸ್ಟ್ ಸೀನ್ಸ್ಗಳನ್ನ ನೋಡ್ಕೊಂಬರೋಣ ಬನ್ನಿ. ಸೀನ್ ನಂಬರ್ 1, ಹೀರೋ ಇಂಟ್ರಡಕ್ಷನ್. ಆ್ಯಕ್ಚುಲಿ ಹೀರೋಗಳ ಇಂಟ್ರಡಕ್ಷನ್, ಇಬ್ರದ್ದು ಇಂಟ್ರಡಕ್ಷನ್ ಸಖತ್ತಾಗಿ ಬರ್ಕೊಂಡಿದ್ದಾರೆ. ಸೀನ್ ನಂಬರ್ 2, ಫಸ್ಟ್ ಟೈಮ್ ಉಪೇಂದ್ರ ಕ್ಯಾರೆಕ್ಟರು ಈ ಪ್ರಭುದೇವ ಕ್ಯಾರೆಕ್ಟರ್ನ ನೋಡೋಕ್ಕೆ ಅವ್ರ ಮನೆಗೆ ಬರುತ್ತೆ. ಸೊ ಅವರಿಬ್ಬರು ನಡುವೆ ನಡೆಯೋ ಒಂದು ಸಂಭಾಷಣೆ, ಆ ಕಾನ್ವರ್ಸೇಷನ್ನ ಸಕ್ಕತ್ತಾಗಿ ಬರೆದಿದ್ದಾರೆ, ಸೂಪರಾಗಿ ಎಕ್ಸಿಕ್ಯೂಟಿವ್ ಮಾಡಿದ್ದಾರೆ. ಪರವಾಗಿಲ್ಲ, ಒಳ್ಳೆ ಹುಡುಗನ ಥರ ಕಾಣಿಸ್ತೀಯಾನೆ. ಸೀನ್ ನಂಬರ್ 3, ಆ್ಯಕ್ಚುಲಿ ಎಲ್ಲರಿಗೂ ಕ್ಲೈಮ್ಯಾಕ್ಸ್ ಇಷ್ಟ ಆಗ್ಬೋದು, ಬಟ್ ಆದರೆ ಕ್ಲೈಮ್ಯಾಕ್ಸ್ಗಿಂತ ಮುಂಚೆನೇ ಉಪೇಂದ್ರ ಕ್ಯಾರೆಕ್ಟರು ಪ್ರಭುದೇವ ಅವ್ರ ಮನೆಗೆ ಬಂದು ಪ್ರಭುದೇವ ಅವ್ರ ಅಮ್ಮನ ಜೊತೆ ಒಂದು ಕಾನ್ವರ್ಸೇಷನ್ ಮಾಡುತ್ತೆ. ಅದನ್ನು ಟ್ರಾನ್ಸ್ಲೇಷನ್ ನಡೀತಿರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಆ ಸೀನ್ನ ಸಕ್ಕತ್ತಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದು ಮಿಸ್ ಮಾಡದೆ ನೋಡಲೇಬೇಕಾದ ಸೀನ್. ಅಣ್ಣ ಎನ್ನ ಸೊಲ್ಲ ವರಾರ್ನ ಅವ್ರಿಗೆಲ್ಲ ಅರ್ಥ ಆಗಿರುತ್ತೆ. ಬಾ 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 ಬಾ. ಬೇಸಿಕಲಿ ಇದೊಂದು ಮೆಟಾಫರ್ ಇರೋ ಸಿನಿಮಾ. ಕಾವೇರಿ, ಈ 2 ರಾಜ್ಯಗಳನ್ನ, 2 ಹೀರೋ, 1 ಹೀರೋಯಿನ್ನು, ಇಲ್ಲಿ ನಡೆಯೋ ಒಂದು ಟ್ರಯಾಂಗಲ್ ಲವ್, ಮಧ್ಯದಲ್ಲಿ ಬರೋ ಒಂದು ಪೊಲಿಟಿಕಲ್ ಗೇಮು. ಇದರಿಂದ ಈ ಊರು, ಈ ಜನ ಹೇಗೆ ಎಫೆಕ್ಟ್ ಆಗ್ತಾರೆ ಅಂತ ಸೂಪರಾಗಿ ತಿಳಿಸಿದ್ದಾರೆ. ಈ ಚಿತ್ರಕ್ಕೆ ಕ್ಲೈಮ್ಯಾಕ್ಸೇ ಜೀವಾಳ. ಈ ಥರ ಒಂದು ಕ್ಲೈಮ್ಯಾಕ್ಸ್ನ ತುಂಬ ಕಡಿಮೆ ಮೂವಿಲಿ ನೋಡಿರ್ತೀವಿ ನಾವು. ಆ್ಯಕ್ಚುಲಿ ಈ ಥರ ಸಬ್ಜೆಕ್ಟ್ಸ್ಗಳ್ನ ನಾವು ವೆಲ್ಕಮ್ ಮಾಡಬೇಕು. ಸೊ ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಗೊತ್ತಿರೋರು ಗೊತ್ತಿರುತ್ತೆ. ಸೊ ಇದು ಯಾವ ಲೆವೆಲ್ಗೆ ಕಾಂಟ್ರವರ್ಸಿ ಆಯಿತು ಆಗಿನ ಕಾಲದಲ್ಲಿ. ಸೊ ಮೇ ಬಿ ಇದನ್ನೆಲ್ಲ ನೋಡಿನೇ ಪಾಪ ಉಪೇಂದ್ರ ಅವರು ಈ ಸಿನಿಮಾನೇ ಬೇಡ, ಈ ಡೈರೆಕ್ಷನ್ನೇ ಬೇಡ, ಆರಾಮಾಗಿ ಆ್ಯಕ್ಟಿಂಗ್ ಮಾಡ್ಕೊಂಡು ಇದ್ಬಿಡೋಣ ಅಂತ ಹೋದ್ರು ಅನಿಸುತ್ತೆ. ಸೊ ನಾನೇನು ಹೇಳ್ತೀನಿ, ಈ ಡ್ಯುಯಲ್ ಲ್ಯಾಂಗ್ವೇಜ್ ಬಂದಿದ್ದಕ್ಕೆ ಈ ಏನು ಜನ ಇದನ್ನು ಅಪೋಸ್ ಮಾಡಿದ್ರು. ಸೊ ನಮ್ಮ ಪ್ರಾಬ್ಲಮ್ ಇದೆ ಅಂತ ನಾನು ಅನ್ಕೊತೀನಿ. ಸೊ ಹೊಸ ವಿಚಾರಗಳನ್ನ ಈ ನಾರ್ಮಲ್ ಕ್ಲೀಶೆಯಿಂದ ಆಚೆ ಬರೋಕ್ಕೆ ರೆಡಿ ಇಲ್ಲ ನಮ್ಮ ಸಿನಿಮಾ ವೀಕ್ಷಕರು ಅಂತ ನಾನು ಹೇಳ್ತೀನಿ. ಸೊ ನಮ್ಮ ಸಿನಿಮಾ ರಸಿಕರು, ಕನ್ನಡಿಗರು ಹೆಚ್ಚು ಮೂವಿಗಳನ್ನ ನೋಡಬೇಕು, ಆಚೆ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು. ಏನಿದೆ ಫಿಲ್ಮ್ ಮೇಕಿಂಗ್, ಏನು ಅಲ್ಲಿನ ಒಂದು ಅಡ್ವಾನ್ಸ್ಮೆಂಟ್ಸ್ ಏನಿದೆ ಬೇರೆ ಇಂಡಸ್ಟ್ರಿಯಲ್ಲಿ, ಇದನ್ನ ನಾವು ಅಳವಡಿಸ್ಕೊಂಡಾಗೆ ತಾನೇ ನಮ್ಮ ಇಂಡಸ್ಟ್ರಿನೂ ಬೆಳೆಯೋದು. ನಿಮ್ಮ ಹತ್ರ ಸಬ್ಸ್ಕ್ರಿಪ್ಷನ್ ಇದ್ದರೆ ಜಿಯೋ ಹಾಟ್ಸ್ಟಾರಲ್ಲಿ ಈ ಸಿನಿಮಾ ನೋಡ್ಬೋದು. ಇಲ್ವಾ, ಯೂಟ್ಯೂಬಲ್ಲೇ ಫ್ರೀ ಆಗಿದೆ, ಹೋಗಿ ನೋಡಿ.